ಇನ್ನಿವತ್ತು ಗಾಂಧಿ ಜಯಂತಿಯ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾದಂತಹ ಸಂದರ್ಭದಲ್ಲಿ ಆತ್ಮಸಾಕ್ಷಿಯ ಪಾಠವನ್ನ ಮಾಡಿದ್ದಾರೆ. ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತವಾದಂತಹ ನ್ಯಾಯಾಲಯ ಇದೆ, ಅದುವೇ ಆತ್ಮಸಾಕ್ಷಿಯ ನ್ಯಾಯಾಲಯ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆತ್ಮಸಾಕ್ಷಿಯ ನ್ಯಾಯಾಲಯ ಎಲ್ಲ ನ್ಯಾಯಾಲಯಗಳನ್ನು ಮೀರಿಸುತ್ತೆ ಅಂತಾನೂ ಕೂಡ ಹೇಳಿದ್ರು ಸಿದ್ದರಾಮಯ್ಯನವರು. ಏನೇನು ಹೇಳಿದ್ರು ಬನ್ನಿ ಕೇಳೋಣ. ಮತ್ತೆ ಗಾಂಧೀಜಿಯವರು ಇನ್ನೊಂದು ಮಾತನ್ನ ಹೇಳಿದರು. ಅದೇನಪ್ಪ ಅಂತಂದ್ರೆ, ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತವಾದಂಥ ನ್ಯಾಯಾಲಯ ಇದೆ, ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ. ಅದು ಇತರ ಎಲ್ಲ ನ್ಯಾಯಾಲಯಗಳನ್ನು ಮೀರಿಸುತ್ತದೆ. ಇದು ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ಮಾತು. ಅದರಿಂದ ನಾವೆಲ್ಲರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇವತ್ತು ಅನೇಕ ಜನರು ನ್ಯಾಯಾಲಯಗಳು ಕಾನೂನುಗಳನ್ನು ಬಿಟ್ಟು ಅವ್ರದ್ದೇ ಆದಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಅದೇ ಗಾಂಧೀಜಿಯವರಿಗೆ ನಾವು ನಿಜವಾಗಿ ಸಲ್ಲಿಸ್ತಕ್ಕಂಥ ಗೌರವ. ಹೀಗೆ ಸಿಎಂ ಸಿದ್ದರಾಮಯ್ಯನವರ ಆತ್ಮಸಾಕ್ಷಿಯ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆತ್ಮಸಾಕ್ಷಿಯ ನ್ಯಾಯಾಲಯದ ಮೇಲೆ ನಾವು ನಡಿಬೇಕು ಅಂತ ಹೇಳಿದ್ದಾರೆ. ಸಚಿವ ಎಚ್.ಕೆ. ಪಾಟೀಲ್ ಸಿಎಂ ಮಾತಿಗೆ ತಲೆದೂಗಿದ್ದಾರೆ. ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಆತ್ಮಸಾಕ್ಷಿಯ ನ್ಯಾಯಾಲಯ ಇದೆ, ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ. ಈ ತರ ಎಲ್ಲ ನ್ಯಾಯಗಳನ್ನ ನಾವು ಈ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ನಾವು ಆತ್ಮಸಾಕ್ಷಿ ನ್ಯಾಯಾಲಯದಂತೆ ನಾವೆಲ್ಲ ನಡಿಬೇಕು ಅಂತೇಳಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಗಾಂಧೀಜಿಯವರ ಹೇಳಿದಂತ ಮಾತನ್ನ ಇವತ್ತು ನಮಗೆ ನೆನಪು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ, ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ. ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅಂತೇಳಿ ಇವತ್ತು 5 ಗ್ಯಾರಂಟಿಗಳನ್ನ ರಾಜ್ಯ ಜನತೆಗೆ ಇವತ್ತು ನಾವು ಕೊಟ್ಟಿದ್ದೇವೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಬಹಳ ಒಂದು ಸುಂದರವಾದ ಮಾತು ಹೇಳಿದರು. ಅದನ್ನ ಇಲ್ಲಿ ಈ ಸಂದರ್ಭದಲ್ಲಿ ತಾವು ಎಲ್ಲರಿಗೂ ಅದು ಕೊಟ್ಬಿಟ್ಟಿದ್ದೀರಿ. ನಮ್ಮ ಎಲ್ಲಾ ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತ ನ್ಯಾಯಾಲಯವಿದೆ. There is a higher court than the courts of justice. That is the court of conscience. ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ. That is higher than all the courts. ಅದೇ ಇತರ ಎಲ್ಲ ನ್ಯಾಯಾಲಯಗಳನ್ನು ಮೀರಿರುತ್ತದೆ ಅನ್ನುವಂಥ ಅರ್ಥಪೂರ್ಣವಾದ ಮಾತು ಮಕ್ಕಳ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರಿತ್ತು. ಇನ್ನು ಮುಖ್ಯಮಂತ್ರಿಗಳ ಆತ್ಮಸಾಕ್ಷಿಯ ಮಾತಿಗೆ ಬಿಜೆಪಿ ನಾಯಕರುಗಳು ಕಾಲೆಳೆದಿದ್ದಾರೆ. ಸೋಮಣ್ಣ ಅವರು ಮಾತನಾಡಿ ಆತ್ಮಸಾಕ್ಷಿ ಅನ್ನೋದಕ್ಕಿಂತ ನೈತಿಕತೆ ಬಹಳ ದೊಡ್ಡದು ಅಂತ ಹೇಳಿದ್ದಾರೆ. ಸಂಸದ ಗೋವಿಂದ ಕಾರಜೋಳ ಮಾತನಾಡಿ ಬೇನಾಮಿ ಆಸ್ತಿ ಪಡೆದುಕೊಳ್ಳುವಂಥದ್ದು ಆತ್ಮಸಾಕ್ಷಿನ, ಆ ನಂತರದಲ್ಲಿ ಪರಿಹಾರ ಕೇಳುವಂಥದ್ದು ಆತ್ಮಸಾಕ್ಷಿನ ಅಂತ ಕಾಲೆಳೆದಿದ್ದಾರೆ. ನಾವು ಯಾರು ಅವ್ರಿಗೆ ಹಿಡ್ಕೊಂಡಿರಲ್ಲ ಕೈ. ನಾನು ಹಿಂದೆ ಒಂದು ಸಾರಿ ಒಂದು ಮಾತು ಹೇಳಿದೆ ಡೆಲ್ಲಿಲಿ, ಒಂದು ತಪ್ಪು ಮಾಡೋಕ್ಕೆ ಹೋಗಿ 10 ತಪ್ಪು ಮಾಡ್ತಾವ್ರೆ, ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕ್ಕೊಂಡು ಗಾಯ ಮಾಡ್ಕೋತಾವ್ರೆ, ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಅದೆಲ್ಲ ಆಗೋಗಿದೆ. ಆತ್ಮಸಾಕ್ಷಿ ಮತ್ತೊಂದು ಸಾಕ್ಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೇ ಕೆಲಸ ನೀವು ಔಷಧಿಯಲ್ಲಿ ಮಾತಾಡ್ಬಿಟ್ಟು ಅವತ್ತೇ ಬಗೆಹರಿಸಿದ್ವಿ, ಎಲ್ಲ ಬರ್ತಾನೆ ಇರಲಿಲ್ಲ. ಹಂತಕ್ಕೆ ಹೋಗಿದೆ. ಏನೆಲ್ಲ ಆಗಬೇಕಾಗಿತ್ತು ಆಗೋಗಿದೆ. ನಾನು ಅದ್ರ ಬಗ್ಗೆ ಚರ್ಚೆ, ಕಾನೂನು ತಂದೆ ಆದಂಥ ದೃಷ್ಟಿಯಲ್ಲಿ ಕೆಲಸ ಮಾಡ್ತದೆ. ಸಿದ್ದರಾಮಯ್ಯನವರು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ನಡ್ಕೊಳ್ತೇನೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಒಂದೇ ಪ್ರಶ್ನೆ, ಯಾವ ಭೂಮಿ ನಿಮ್ಮದಲ್ಲ, ಇವತ್ತು ಅದಕ್ಕೆ ನೀವು ಪರಿಹಾರ ಕೇಳೋದು ನಿಮ್ಮ ಆತ್ಮಸಾಕ್ಷಿನ? ಯಾವ ಭೂಮಿಗೆ ಮಾಲೀಕ ಅಲ್ಲ, ಬೇನಾಮಿ ಮಾಡಿ ಅವನು ಖರೀದಿ ಕೊಟ್ಟಿದ್ದಾನ, ಅದನ್ನು ತಗೊಳ್ಳೋದು ನಿಮ್ಮ ಆತ್ಮಸಾಕ್ಷಿನ? ಇದು ಸರಿಯಾದಂಥ ವಿಚಾರ ಅಲ್ಲ. ಯಾವಾಗ ಕೋರ್ಟಲ್ಲಿ ನಿಮಗೆ ಹಿನ್ನಡೆ ಆಗಿದೆ ಅವತ್ತೇ ರಾಜೀನಾಮೆ ಕೊಡಬೇಕಾಗಿತ್ತು. ಇವತ್ತಾದರೂ ಕೂಡ ಕಾಲ ಮಿಂಚಿಲ್ಲ, ಕೂಡಲೇ ರಾಜೀನಾಮೆ ಕೊಟ್ಟು ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ತನಿಖೆಯನ್ನು ಎದುರಿಸಿ ಮತ್ತೆ ನೀವು ಮುಖ್ಯಮಂತ್ರಿ ಆಗ್ಬೋದು.